ಮಾತಾಡಿರ್ತಕ್ಕಂಥ ಪಂಡಿತರು ಹೇಳ್ತಿದ್ರು ಇದು ಎಷ್ಟೋ ಜನ್ಮಗಳದ ಪುಣ್ಯ ಅಂತ ಹೇಳಿ. ಅದಕ್ಕೆ ನಾನು ನಮ್ಮ MLA ಅವರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿಗೆ ನಿಜವಾಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪೂಜ್ಯ ಗುರುಗಳು ನಮ್ಮ ನಿರ್ಮಾಣ ಸ್ವಾಮೀಜಿಯವರಿಗೆ ಹೇಳಿದೆ, ಪ್ರತಿ ವರ್ಷ ಅವರು ಬರ್ತಿದ್ರು, ಬಂದು ನಡೆಸ್ಕೊಡ್ತಾ ಇದ್ರು. ಈ ವರ್ಷ ಅವರ ಕಾರ್ಯ ಒತ್ತಡದಿಂದ ಬರ್ಲಿಕ್ಕಾಗಿಲ್ಲ. ಇವತ್ತು ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲಪ್ಪ ಸುಬ್ಬಾರೆಡ್ಡಿ ಅವರು ಯಾವುದೇ ಒಂದು ನಿರೀಕ್ಷೆ ಇಲ್ದೇನೆ ಆ ಜನಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ನನ್ನ ಆಶೀರ್ವಾದನೂ ಇರುತ್ತೆ ಅಂತಕ್ಕಂಥ ಮಾತನ್ನ ಪೂಜ್ಯ ಗುರುಗಳು ಕೂಡ ಹೇಳಿದಾಗ ಎಷ್ಟು ಖರ್ಚು ವೆಚ್ಚಗಳು ಬರ್ತವೆ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಶಾಸಕರು ಈ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದಾರೆ. ನಾವು ಅವರಿಗೆ ಮಾತಾಡಿರ್ತಕ್ಕಂಥ ಪಂಡಿತರು ಹೇಳ್ತಿದ್ರು ಇದು ಎಷ್ಟೋ ಜನ್ಮಗಳದ ಪುಣ್ಯ ಅಂತ ಹೇಳಿ. ಅದಕ್ಕೆ ನಾನು ನಮ್ಮ MLA ಅವರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿಗೆ ನಿಜವಾಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪೂಜ್ಯ ಗುರುಗಳು ನಮ್ಮ ನಿರ್ಮಾಣ ಸ್ವಾಮೀಜಿಯವರಿಗೆ ಹೇಳಿದೆ, ಪ್ರತಿ ವರ್ಷ ಅವರು ಬರ್ತಿದ್ರು, ಬಂದು ನಡೆಸ್ಕೊಡ್ತಾ ಇದ್ರು. ಈ ವರ್ಷ ಅವರ ಕಾರ್ಯ ಒತ್ತಡದಿಂದ ಬರ್ಲಿಕ್ಕಾಗಿಲ್ಲ. ಇವತ್ತು ಫೋನ್ ಮಾಡಿದಾಗ ಹೇಳಿದ್ರು, ಇಲ್ಲಪ್ಪ ಸುಬ್ಬಾರೆಡ್ಡಿ ಅವರು ಯಾವುದೇ ಒಂದು ನಿರೀಕ್ಷೆ ಇಲ್ದೇನೆ ಆ ಜನಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ನನ್ನ ಆಶೀರ್ವಾದನೂ ಇರುತ್ತೆ ಅಂತಕ್ಕಂಥ ಮಾತನ್ನ ಪೂಜ್ಯ ಗುರುಗಳು ಕೂಡ ಹೇಳಿದ್ದಾರೆ. ಹಾಗೆ ಸುಬ್ಬಾರೆಡ್ಡಿ ಅವರ ಒಂದು ಸೇವೆ ಇವತ್ತು 3 ಸಲ ನಿರಂತರವಾಗಿ ಇವತ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಅವರು ತಮ್ಮೆಲ್ಲರ ಮಧ್ಯೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಅವನ್ನ ಆಯ್ಕೆ ಮಾಡಿಕೊಂಡು ಅವರಿಂದ ನೀವು ಸೇವೆಯನ್ನ ಪಡ್ಕೊಳ್ತಾ ಇದ್ದೀರಿ. ನೀವು ಕೂಡ ಕೃತಾರ್ಥರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ಸುಬ್ಬಾರೆಡ್ಡಿ ಅವರ ಸೇವೆಗಳು ಇವತ್ತು ಇಲ್ಲಿ ಕೂಡ ಶಾಸಕರಾದ ಮೇಲೆ ಇಂಡಸ್ಟ್ರಿಯನ್ನು ತರಬೇಕು ಅಂತ ಹೇಳಿ ಹತ್ತತ್ರ 600ಕ್ಕೂ ಹೆಚ್ಚಿಗೆ ಎಕರೆಗಳನ್ನ ಅಕ್ವೈರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನ ಮಾಡೋದ್ರ ಮುಖಾಂತರ ಜನಸೇವೆಗೆ ತಾವು ನಿರಂತರವಾಗಿ ಯಾವಾಗ ಕೇಳಿದ್ರು ಕೂಡ ಫೋನ್ ಮಾಡಿದ್ರೆ ಎಲ್ಲಿದ್ದೀರಿ ಅಂತಂದ್ರೆ ಯಾರಾದ್ರೂ ಒಂದು ಹಳ್ಳಿಯಲ್ಲಿ ಅಥವಾ ಯಾರಾದ್ರೂ ಕಾಸಿನ ವ್ಯವಸ್ಥೆಯನ್ನು ಮಾಡ್ತಾ ಅದು ಬೇರೆ, ಅದು ಸಪರೇಟ್ ಆಗಿದೆ. ಆದ್ರೆ ಇದೆಲ್ಲವೂ ಕೂಡ ಮಾಡ್ತಾ ಇವತ್ತು ಅವರಿಗೆ ನಾವೆಲ್ಲ ಆಸೆ ಪಡ್ತಕ್ಕಂಥದ್ದು ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ನಿಜವಾಗೂ ಕೂಡ ನಮಗೆ ಇನ್ನಿಷ್ಟು ನಾವು ಅವರಿಂದ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಸೇವೆಯನ್ನ, ನಮ್ಮ ಜಿಲ್ಲೆಗೆ ಹೆಚ್ಚಿಗೆ ಸೇವೆಯನ್ನ ನಾವು ಪಡ್ಕೋಬಹುದು. ಆ ನಿಟ್ಟಿನಲ್ಲಿ ನಾವು ಕೂಡ ಆ ಒಂದು ಸುಬ್ಬಾರೆಡ್ಡಿ ಅವರಿಗೆ ಒಂದು ಮಂತ್ರಿ ಸ್ಥಾನ, ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳಿ ನಾವು ಕೂಡ ಬಯಸ್ತಾ ಇದ್ದೇವೆ. ಹಾಗೆ ತಾವೆಲ್ಲರೂ ಕೂಡ ನಿಜವಾಗೂ ಕೂಡ ಧನ್ಯವಂತರು. ಯಾಕಂದ್ರೆ ಮದುವೆನ ಮಾಡಿಕೊಂಡು ಶಾಲಾ ಸೂಲ ಮಾಡ್ಕೊಂಡು ನಾಳೆ ಕಷ್ಟಕ್ಕೊಳಗಾಗೋದಕ್ಕಿಂತ ಇಂಥ ಸಾಮೂಹಿಕ ವಿವಾಹದಲ್ಲಿ ಇದ್ದು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ. ಮದುವೆ ಅಂತಂದ್ರೆ ಅದೊಂದು ಬಂಧನ ಅಲ್ಲ, ಮದುವೆ ಅಂತಂದ್ರೆ ಅದೊಂದು ಅನುಬಂಧನ. ಅದು ಎಲ್ಲರೂ ಒಂದು ಅನ್ಯೋನ್ಯವಾಗಿ